ಅವಳ ಜೊತೆ ಮಾತಾಡಿದಿರಿ, ಅವಳು ನಿಮ್ಮ ಮುಂದೆನೇ ಓಡಾಡವಳೆ, ನೀವು ಮೆಚ್ಕೊಂಡಿದಿರಿ. ಯೋನ್ ಹೇಳ್ತಿದ್ಯಾ ಪುಟ್ಟಕ್ಕ? ಆ ಹುಡುಗಿನ ನಾನು ನೋಡಿವ್ನ, ಹ್ಞೂ ಮಾತಾಡಿವ್ನ. ಹ್ಞೂ, ನಿಮ್ಮ ಕಣ್ಣು ಮುಂದೆನೇ ಆಟಕ್ಕಿತ ಓಡಾಡವಳೆ, ನೀವು ಮೆಚ್ಕೊಂಡಿದ್ರಿ. ಅಯ್ಯೋ ಪುಟ್ಟಕ್ಕ, ನೀನು ಹಿಂಗೆಲ್ಲ ಹೇಳ್ತಿದ್ರೆ ನಂಗೆ ಈಗಲೇ ಆ ಹುಡುಗಿನ ನೋಡ್ಬಿಡುಮ ಅನ್ಸ್ತೈತೆ. ನನ್ನ ಸೊಸೆ ಹೃದಯ ಹಾಕೊಂಡಿರೋ ಆ ಹುಡುಗಿ ಎಲ್ಲವಳೆ ಈಗಲೇ ತೋರಿಸು ನಾಡಿ ಪುಟ್ಟಕ್ಕ. ಅಮ್ಮರೇ, ನಾನು ಮೊದಲೇ ಹೇಳಲಿಲ್ವೇ, ಹಳ್ಳಿ ಅಂದ್ರೆ ಮೊದಲು ಆ ಹುಡುಗಿಗೆ ಮದುವೆ ಒಪ್ಸ್ಬೇಕು, ಆ ಹುಡುಗಿ ಒಪ್ಕೋಬೇಕು, ಆಮೇಲೆ ಕಳಿ ಅಂದರೆ ಆ ಹುಡುಗಿನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತಾರೆ. ಸಮಾಧಾನವಾಗಿರಿ. ಯೋನ್ ಹಂಗೆ ಹೇಳ್ತೀಯ ಪುಟ್ಟಕ್ಕ? ನನ್ನ ಮಗನ ಒಪ್ದೇ ಇರೋ ಹುಡುಗಿ ಎಲ್ಲವಳೆ? ಯಾಕಿಲ್ಲ, ನನ್ನ ಮಗಳ ಸ್ನೇಹನೇ ಇರ್ನಿಲ್ವಿ? ಮೊದಲು ಇವಳೆಲ್ಲ ಅವನು ಒಪ್ಕೊಂಡಿದ್ಲು. ಅದು ದಿಟ್ಟನೆಯ. ಆದರೆ ಈಗ ನಮ್ಮ ಸ್ನೇಹನ ಹೃದಯ ಆ ಹುಡುಗಿನಾಗ ಐತೆ ಅಂದರೆ ನಮ್ಮ ಸ್ನೇಹ ನನಗೆ ಆ ಹುಡುಗಿನೂ ಗಟ್ಟಿಗಿತ್ತಿ ಆಗಿದ್ರೆ ಸರಿ. ಹುಡುಗಿಯನ್ನು ಇವಳಂಗೆ ಗಟ್ಟಿಗಿಟ್ಟಿ ಅಲ್ಲ, ಮೃದು ಸ್ವಭಾವದವಳೆಯ. ಆದರೂ ನಮ್ಮ ಸ್ನೇಹನ ಹೃದಯ ಹಾಕ್ಸ್ಕೊಂಡವಳಲ್ಲ, ಇವಳ ಗುಣ ಎಲ್ಲ ಈಗ ಅವಳಿಗೆ ಬಂದಿರ್ತದೆ. ಹೆಂಗೋ ಪುಟ್ಟಕ್ಕ, ನನ್ನ ಸೊಸೆ ಹೃದಯ ನನ್ನ ಮಗನ ಕೈಗೆ ಸಿಕ್ತಲ್ಲ, ನನ್ಗೆ ಆಟ ಸಾಕು. ಪುಟ್ಟಕ್ಕ, ಆ ಹುಡುಗಿ ಯಾರು ಅಂತ ನೀನು ಹೇಳಿದ್ರೆ ನಾವೆಲ್ಲರೂ ಸೇರ್ಕೊಂಡೆ ಅವಳನ್ನ ಒಪ್ಸುಮ. ಬ್ಯಾಡಿ ಅವಳಿ ಅಂದರೆ ಮೊದಲು ಅವಳನ್ನ ಒಪ್ಪಿಸ್ನಿ. ಅವನು ಹೇಳಿರೇನೆ ಆ ಹುಡುಗಿ ಒಪ್ಪೋದು. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಮಾತಾಡುಮ್ಮ. ಸರಿ ಪುಟ್ಟಕ್ಕ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಆಗಲಿ. ಕಾದಷ್ಟು ಪ್ರತಿಫಲ ನಂಗೂ ಸಿಹಿಯಾಗಿರ್ತೈತೆ ಅನಿಸ್ತೈತೆ. ಹ್ಞೂ ಸರಿ ಪುಟ್ಟಕ್ಕ, ನಾನಿನ್ ಬರ್ತೀನಿ. ಅಯ್ಯ, ಹಂಗೆ ಹೋಗ್ಬಿಟ್ರಿ ಹೆಂಗೆ? ಬನ್ನಿ, ಹೊಸ ಏನಾರು ತಿನ್ಕೊ ಹೋಗಿ. ಅಯ್ಯೋ ಯೋನು ಬೇಡ ಪುಟ್ಟಕ್ಕ, ಬತ್ತನೆ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಸರಿ ಅಮ್ಮಾರೆ, ಹೋಗಿ ಬನ್ನಿ. ಆದರೆ ಮುಂದಿನ ಕಿತ್ತಿಗೆ ಬಂದಾಗ ಏನಾದ್ರು ತಿನ್ಕೊಂಡೇ ಹೋಗ್ಬೇಕು. ನೀವು ಹಂಗೆ ಹೋದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋಕ್ಕಿಲ್ಲ. ಆಯ್ತಾಯ್ತು, ಮುಂದಿನ ಸಲ ಮುದ್ದೆ ಊಟನೇ ಮಾಡ್ಕೊಂಡು ಹೋಯ್ತೀನಿ, ಆಯ್ತೆ? ಹಾಂ ಹಾಂ, ಹಂಗೆ ನಾನು ಬಂದಿದ್ದ ವಿಚಾರನ ನೀನು ಅಳಿಯಂಗೆ ತಿಳ್ಸಕ್ಕೆ ಹೋಗ್ಬೇಡ. ಹಾಂ, ಅವನ ಬದುಕ್ನಾಗ ಯೋನ್ ಬೇಕೋ ಅದು ನಾವೇ ಮಾಡ್ಕೊಳ್ಳಿ. ನಾವೆಲ್ಲರೂ ಹಿಂದೆ ನಿಂತ್ಕೊಂಡು ಆಶೀರ್ವಾದ ಮಾಡು. ಆಗಲಿ ಅಮ್ಮವ್ರೆ. ಓ, ಸಿರಿಗೆ 100 ವರ್ಷ ಆಯಸ್ಸು. ಅವನೇ ಫೋನ್ ಮಾಡ್ತಾವನಿ. ಸರಿ ಅತ್ತೆ ಹೇಳಿ ಅದೇನಾಯ್ತೋ ಮಾತಾಡ್ಕೊಳ್ಳಿ, ನಾನು ಬರ್ತೀನಿ.